ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಅಯ್ಯೂಬ್. ಏನು ಇವತ್ತು ಬೆಳಗಾವಿಗೆ ನೂತನ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ. ಇವರು ನೂತನ ಅಂದ್ರೆ ಈಗ ಆಲ್ರೆಡಿ 2 ತಿಂಗಳಾಯ್ತು. ಅಂದ್ರೆ ಎಲ್ಲರೂ ಒಂಥರ ಕ್ರೇಜು, ಯಂಗೆಸ್ಟ್ ಜಿಲ್ಲಾಧಿಕಾರಿ ಹಂಗೆ ಹಿಂಗೆ ತುಂಬಾ ಕ್ರೇಜ್ ನಲ್ಲಿ ಇರ್ತಾರೆ. ಕ್ರೇಜ್ ನಲ್ಲಿ ಕೂಡ ಕೆಲಸ ಕೂಡ ಮಾಡ್ತಿದ್ದಾರೆ. ಇವರು 2015 ಬ್ಯಾಚಿನ IAS ಪಾಸ್ ಮಾಡಿದ್ದಾರೆ. ಇವರು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಇವರು ಹುಬ್ಳಿಯಲ್ಲಿ MDA ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಅದಾದ್ಮೇಲೆ ಬೆಳಗಾವಿಗೆ ಅಪರ್ಚುನಿಟಿ ಸಿಕ್ಕಿದೆ, ಬೆಳಗಾವಿಗೆ ಬಂದಿದ್ದಾರೆ. ನಾನು ಮೊದಲು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್. ಥ್ಯಾಂಕ್ ಯು. ಏನ್ ಸರ್, ಲೈಕ್ ನಾ ಹೇಳಿದೆ, ನೀವು ಇದಕ್ಕಿಂತ ಬರೋಕ್ಕಿಂತ ಮುಂಚೆ MD ಆಗಿದ್ರಿ, ಈಗ ಬೆಳಗಾವಿಗೆ ಬಂದಿದ್ದೀರಿ. ಸೊ ಅದು MD ಪೋಸ್ಟ್ ಅಂದ್ರೆ ಬೇರೆ, ಇದು ಬೆಳಗಾವಿ ಅಂದ್ರೆ ಒಂದು ದೊಡ್ಡ ಡಿಸ್ಟ್ರಿಕ್ಟ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಮೇಲೆ ಅಬೌಟ್ ನಿಮ್ ಬಗ್ಗೆ ಹೇಳ್ಬೇಕಾದ್ರೆ ಇತ್ತಿನ ಮೊದಲು ಎಲ್ಲಾದ್ರೂ ಕೆಲಸ ಮಾಡಿದಿರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್? ಈಗ ಯಂಗ್ ಅಂದ್ರೆ ನನ್ನ ಏಜ್ ಈಗ 34 ಆಗಿದೆ. ಈಗ ಅಷ್ಟು ಯಂಗ್ ಏನಿಲ್ಲ, ಆದರೆ ನನ್ಕಂತ ಭಾಳ ಯಂಗ್ ಆಫೀಸರ್ಸ್ ಇದ್ದಾರೆ ಆ್ಯಂಡ್ ಭಾಳ ಒಳ್ಳೆ ಕೆಲಸ ಮಾಡೋ ಆಫೀಸರ್ಸು ಇದ್ದಾರೆ. ನನಗೆ ಕರ್ನಾಟಕದಲ್ಲಿ ಈಗ ಸರಿಸುಮಾರು 9.5 ವರ್ಷದಿಂದ ನಾನು IAS ನನ್ನ ಕಾಲಾವಧಿಯಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸವಣೂರು ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಉತ್ತರ ಕನ್ನಡ ಕಾರವಾರ ಜಿಲ್ಲೆ CO ZP ಆಗಿ ಸರಿಸುಮಾರು 3 ವರ್ಷ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಹಾವೇರಿನಲ್ಲಿ ಜಿಲ್ಲೆಯ CO ಜಿಲ್ಲಾ ಪಂಚಾಯತ್ ಆಗಿ 2.5 ವರ್ಷ ಕೆಲಸ ಮಾಡಿ, ಆಮೇಲೆ ಹೆಸ್ಕಾಂ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ MD ಆಗಿ 1.5 ವರ್ಷ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಈಗ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಮಾಡಿ ಈಗ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು, ಭಾಳ ದೊಡ್ಡ ಜಿಲ್ಲೆ, ದೊಡ್ಡ ಜವಾಬ್ದಾರಿನು. ಆ್ಯಂಡ್ ಇಲ್ಲಿರುವಂಥ ಜನರಿಗೋಸ್ಕರ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಎಲ್ಲ ಜನಪ್ರತಿನಿಧಿಗಳ ಜೊತೆ ಆಲ್ರೆಡಿ ಹೆಸ್ಕಾಂ MD ಇದ್ದಾಗ ಇಲ್ಲಿ ಬರೋ 7 ಜಿಲ್ಲೆಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಸಂಪರ್ಕ ಇತ್ತು. ಆ್ಯಂಡ್ ಈ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನರ ನಿರೀಕ್ಷೆ ಹೆಂಗಿರುತ್ತದೆ, ಅದೇ ರೀತಿ ಜನಪ್ರತಿನಿಧಿಗಳ ನಿರೀಕ್ಷೆ ಅಧಿಕಾರಿಗಳಿಂದ ಏನಿರುತ್ತದೆ ಅದರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇತ್ತು. ಅದರಿಂದ ಬಹುಶಃ ಬೆಳಗಾವಿ ಜಿಲ್ಲೆ ಸರ್ಕಾರ ಮಟ್ಟದಲ್ಲಿ ನನಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಈಗ ನೀವು ಅಂದ್ರಿ ನಾನು ಹೆಂಗಲ್ಲ ಅಂತ ಹೇಳಿದ್ರಿ, ಇವಾಗ ನಿಮ್ ಬಾಯಲ್ಲಿ ಹೇಳಿದ್ಮೇಲೆ ಗೊತ್ತಾಯ್ತು 34 ಏಜ್ ಅಂತ. ಬಟ್ ಅದು ಯಾರು ಬಿಲೀವ್ ಮಾಡಕ್ ಹೋಗಲ್ಲ. ಸೊ ನಿಮ್ ಡ್ರೆಸ್ಸಿಂಗು, ನಿಮ್ ಫಿಸಿಕಲ್ ನೋಡಿ ನಾನು ಹೆಂಗಂದೆ, ಜನರು ಎಲ್ಲರೂ ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕ್ರೇಜ್ ಆಗಿ ಮೇಂಟೈನ್ ಮಾಡಿದ್ದೀರಾ ಸರ್, ಅದೊಂದು ಖುಷಿ ವಿಚಾರ. ನಾನು ಯೂಶಲಿ ಅಂದ್ರೆ ಈಗ ಕೆಲಸ ಒತ್ತಡಗಳು ಇರುತ್ತೆ, ಆದರೆ ನನ್ನ ತಂದೆ ತಾಯಿಯವರು ಯಾವಾಗಲೂ ತಂದೆ ತಾಯಿ ಇಬ್ಬರು ಡಾಕ್ಟರ್ಸ್. ಸೊ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ನಾನು ಬೆಳಿಗ್ಗೆ ಎದ್ದ ತಕ್ಷಣ ರನ್ನಿಂಗ್ ಮಾಡ್ತೀನಿ ಮತ್ತು ಯೋಗಾಭ್ಯಾಸನೂ ಮಾಡ್ತೀನಿ. ಸೊ ನಾವು ನಮ್ಮ ದೇಹವನ್ನು ಕಾಪಾಡ್ಕೊಂಡಿದ್ದೀವಿ ಅಂದರೆ ಆವಾಗ, ಹಾಗೂ ಮನಃಶಾಂತಿನೂ ನಮ್ಮ ಕಡೆ ಇದೆ ಅಂದರೆ ಆವಾಗ ಹೇಳ್ತಾರಲ್ವ ಇಂಗ್ಲೀಷಲ್ಲಿ, ಏಜ್ ಈಸ್ ಮಿಯರ್ಲಿ ಅ ನಂಬರ್ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ದಿ ಸ್ಟೇಟ್ ಆಫ್ ಮೈಂಡ್. ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಹೆಂಗೆ ಸರ್, ಈಗ ನೀವು ಹೇಳಿದ್ರಿ ಸವಣೂರಿನಲ್ಲಿ ಮಾಡಿದ್ದೀನಿ, AC ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಕಂಪೇರ್ ಟು ಇನ್ ಕರ್ನಾಟಕ, ಫಸ್ಟ್ ಇಸ್ ಅ ಬ್ಯಾಂಗ್ಳೂರ್ ಸರ್, ಸೆಕೆಂಡ್ ಇಸ್ ನಮ್ಮ ಬೆಳಗಾವಿ ಸರ್. ತುಂಬ ದೊಡ್ಡ ಡಿಸ್ಟಿಕ್ಕು. ಸೊ 2 ತಿಂಗಳಿಂದ ನೀವು ಫ್ಲಡ್ಡಿಂಗ್ನಲ್ಲಿ ಕೂಡ ಬ್ಯುಸಿ ಇದ್ರಿ. ಏನೋ ದೇವ್ರ ಪುಣ್ಯ, ಫ್ಲಡ್ಡಿಂಗ್ ಆ ಥರ ಏನು ತೊಂದರೆ ಆಗಲಿಲ್ಲ. ನೀವು ಅಷ್ಟು ಎಲ್ಲ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಕೆಲಸ ಕೂಡ ಮಾಡಿದ್ರಿ. ಸೊ ಹಳ್ಳಿಗಳಿಗೆಲ್ಲ ತಾವು ವಿಸಿಟ್ ಮಾಡಿದ್ರಿ. ಅಲ್ಲಿ ಹೋದಾಗ ತಮಗೆ ರೆಸ್ಪಾನ್ಸ್ ಯಾವ ಥರ ಇತ್ತು? ತಾವು ಆಫೀಸರ್ ಜೊತೆ ಯಾವ ಥರ ಕೆಲಸ ಮಾಡಿದ್ರಿ? ಈ ಫ್ಲಡ್ಡಿಂಗ್ ಆಗ್ತಿತ್ತಂದರೆ, ಏನಾದರೂ ಸಿಚುವೇಶನ್ ಎಮರ್ಜೆನ್ಸಿ ಇತ್ತಂದರೆ ಆ ಥರ ಪ್ರೋಟೋಕಾಲ್ನಲ್ಲಿ ಯಾವ ಥರ ಮೇಂಟೈನ್ ಮಾಡಿದ್ರಿ ಸರ್? ಅದು ಬಿಕಾಸ್ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲಿ ಏನೋ ಒಂದು ರೀತಿಯ ಚಾಲೆಂಜ್ ಇದ್ದೇ ಇರುತ್ತೆ. ಉದಾಹರಣೆಗೆ ಹಾವೇರಿನಲ್ಲಿ ನಾವು ರೈತರಿಗೋಸ್ಕರ ಕೆಲಸವನ್ನು ಪ್ರಯಾರಿಟಿ ಮಾಡ್ಕೊಂಡು ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅದೆಲ್ಲ 80% ಕಾಡು ಪ್ರದೇಶ. ಆವಾಗ ನಮ್ಮ ಅರಣ್ಯದ ಒಳಗಡೆ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಪ್ರಯಾರಿಟೈಸ್ ಮಾಡಿ ನಾವು ಪ್ಲ್ಯಾನ್ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿ ಇಂಡಸ್ಟ್ರಿ ಓರಿಯೆಂಟೆಡ್, IT ಸೆಕ್ಟರ್ ಓರಿಯೆಂಟೆಡ್ ಕೆಲಸಗಳಿರುತ್ತೆ. ಸೊ ಬೆಳಗಾವಿಯಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿ ಈ ಚಾಲೆಂಜಸ್ ನಾವು ಎದುರಿಸಬೇಕಾಗುತ್ತದೆ.
ಸೊ ಹಿಂದಿನ 1.5 ತಿಂಗಳಲ್ಲಿ ನಾವು ಹೌದು ನೆರೆ ಹಾವಳಿ ವಿಪರೀತವಾಗಿ ಇರುವಂಥ ಮಳೆನೂ ನಾವು ನೋಡಿದ್ದೀವಿ. ಬಟ್ ಇಲ್ಲಿನ ಜನರಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಇದರ ಬಗ್ಗೆ ಬಹಳ ಒಳ್ಳೆ ರೀತಿಯ ಮಾಹಿತಿ ಇದೆ. ಈಗ 2005ರಲ್ಲಿ ಫ್ಲಡ್ ಆಯಿತು, ಇಲ್ಲಿ 2019ರಲ್ಲಿ ಆಯಿತು, 21ರಲ್ಲಿ ಆಯಿತು, ಈಗ 24ರಲ್ಲಿ ಈಗ ಆಲ್ಮೋಸ್ಟ್ ಒಂದು 3.5 ಲಕ್ಷ ಕ್ಯೂಸೆಕ್ ಪ್ರಮಾಣದ ಪ್ರವಾಹ ಏನಿದೆ ಕೃಷ್ಣಾ ನದಿ ಘಟಪ್ರಭಾ ನದಿನಲ್ಲಿ ಆಯಿತು. ಬಟ್ ಎಲ್ಲರಿಗೂ ಗೊತ್ತಿದೆ ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು. ಸೊ ಜಿಲ್ಲಾಧಿಕಾರಿಯಾಗಿ ನನ್ನ ಕೆಲಸ ನನ್ನ ಪ್ರಕಾರ ಬಹಳ ಸುಲಭವಾಗಿದೆ. ಈಗ ಅಥಣಿ, ಕಾಗವಾಡ, ಗೋಕಾಕ ಎಲ್ಲ ಕಡೆ ಆ ಸಿಸ್ಟಮ್ಸ್ ಆಲ್ರೆಡಿ ದೇವರ್ ಇನ್ ಪ್ಲೇಸ್. ಸೊ ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಶಾಸಕರಿರ್ಬೋದು, ಎಲ್ಲರಿಗೂ ಏನು ಮಾಡಬೇಕನ್ನೋದು ಮಾಹಿತಿ ಇತ್ತು. ಸೊ ಅದರಿಂದ ನನ್ನ ಮೇನ್ ಕೋಆರ್ಡಿನೇಷನ್ ಏನಿತ್ತಂದರೆ ಮಹಾರಾಷ್ಟ್ರದಲ್ಲಿ ಎಷ್ಟು ನೀರು ಬರ್ತಾ ಇದೆ, ನಮ್ಮಲ್ಲಿ ಎಷ್ಟು ನೀರು ಹರಿದು ಹೋಗಿ ಆಲ್ಮಟ್ಟಿಗೆ ಸೇರ್ತಾ ಇದೆ, ಆ ಮಾಹಿತಿಯನ್ನು ನಾವು ಕರೆಕ್ಟ್ಲಿ ಕಮ್ಯುನಿಕೇಟ್ ಮಾಡಿದ್ದೀವಂದರೆ ಆ ರಿಯಾಕ್ಷನ್ ತಳಮಟ್ಟದಲ್ಲಿ ತಾನೇ ಬರ್ತಾ ಇತ್ತು. ಸೊ ದಟ್ ವಾಸ್ ಎ ವೆರಿ ಗುಡ್ ಥಿಂಗ್. ಆ್ಯಂಡ್ ಒಂದು ಒಳ್ಳೆಯ ವಿಚಾರ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದಿನ 1.5 ತಿಂಗಳಲ್ಲಿ ಒಳ್ಳೆಯ ಸೌಹಾರ್ದತೆಯನ್ನು ನಾನು ನೋಡಿದ್ದೀನಿ. ನಾನು ಎಲ್ಲಿ ಹೋಗಿದ್ದೀನೋ ಅಲ್ಲಿ ಜನರು ಇರ್ಬೋದು, ಹಾಗೂ ಎಲ್ಲ ತಾಲೂಕ್ ಪಂಚಾಯಿತಿ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ಹಾಗೂ ಮೇಲೆ ಶಾಸಕರಿರ್ಬೋದು, ಎಲ್ಲರೂ ಒಂದಾಗಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನನ್ನಿಂದ ಕೆಲಸ ತಗೊಂಡಿದ್ದಾರೆ. ಅಂದರೆ ನೀವು ಕನ್ಕ್ಲೂಷನ್ ಆಗಿ ಹೇಳೋದು ಮಹಾರಾಷ್ಟ್ರ ಲೈಕ್ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀರಾ. Yes. ಸೊ ತಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ ಕೋಆರ್ಡಿನೇಟ್ ಮಾಡಿದ್ರೆ ಆ ಥರ ಏನಾಗಲಿಲ್ಲ, ಈಸಿ ವೇ ಆಗಿ ನೀವು ಫ್ಲೋ ಆಗಿ ಮಾಡ್ಕೊಂಡು ಹೋಗ್ಕೊಂಡು ಹೇಳ್ತಿದ್ದೀರಿ. ಸೊ ಆಮೇಲೆ ಅದೇ ವಿಚಾರ ಸರ್, ಈಗ ಸುಮಾರು ತಾಲೂಕುಗಳಿದೆ, ತಹಸೀಲ್ದಾರ್ಸ್ ಇದೆ, ಅಲ್ಲಿ ಸ್ಟಾಪ್ಗಳ ಕೊರತೆ ಇದೆ. ಆಮೇಲೆ ಈಗ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದರೆ ಪೈಕಿ ನಾನ್ ಪೈಕಿ, ಆಮೇಲೆ ಅದು ಹೊಲದ್ದೆಲ್ಲ ರೈತರದೆಲ್ಲ ತುಂಬ ಇಶ್ಯೂಸ್ ಆಗ್ತಿದೆ. ಬೇಕಾದಂಥ ಫಲಾನುಭವಿಗಳಿಗೆ ಈಗ ರೇಷನ್ ಕಾರ್ಡ್ ಆಗಬಹುದು, ಆ ಥರ ಸಿಗ್ತಾ ಇಲ್ಲ. ಯಾರಿಗೆ ಬೇಕಾದಂತಹ ಪೆನ್ಷನ್ಗಳು ಸಿಗ್ತಾ ಇಲ್ಲ. ಸೊ ಈಗ ತಮ್ಮ ಮಟ್ಟದಲ್ಲಿ ಅದನ್ನು ಯಾವ ಥರ ಸ್ಟ್ರಾಟಜಿ ಹಾಕ್ಕೊಂಡು ಆ ಥರ ಯಾವ ಥರ ಸಾಲ್ವ್ ಮಾಡ್ತಾರೆ? ಏನಾದರೂ ಆ ಥರ ನಿಮಗೆ ಏಮ್ಸ್ ಇದೆಯಾ, ಏನಾದರೂ ಗುರಿ ಇದೆಯಾ ಅಂತ ಸರ್? ಮೇನ್ಲಿ ಜಿಲ್ಲಾಧಿಕಾರಿಯಾಗಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು. ಸೊ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಆಸ್ತಿ ಉತ್ತಾರಗಳಿರ್ಬೋದು, RTC ತಿದ್ದುಪಡಿಗಳಿರ್ಬೋದು, ಅದೇ ರೀತಿ ರೈತರ RTC ತೊಂದರೆಗಳಿರ್ಬೋದು, ಇವೆಲ್ಲದನ್ನು ನಾವು ಪ್ರಯಾರಿಟೈಸ್ ಮಾಡಲಿಕ್ಕೆ ನೋಡ್ತೀವಿ. ಸೊ ಅದೇ ರೀತಿಯ ಕೆಲಸ ಹಿಂದಿನ 1.5 ತಿಂಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ಪ್ರತಿ RTCಗೆ ಆಧಾರ್ ಕಾರ್ಡ್ ಜೋಡಿಸೋದು ನಮ್ಮ ಸರ್ಕಾರದ ಈಗ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಆ ರೀತಿಯ ಕೆಲಸಗಳನ್ನು ಹಾಗೂ ಪೋಡಿ ಅಭಿಯಾನನೂ ಮಾಡಿಸ್ತಾ ಇದ್ದೀವಿ. ಸೊ ನನ್ನ ಪ್ರಯಾರಿಟಿ, ಸರ್ಕಾರದ ಪ್ರಯಾರಿಟಿ ಒಂದೇ ಆಗಿದೆ. ಆ ರೀತಿಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳು ಏನಂದರೆ, ಇಂಡಸ್ಟ್ರಿ ಜೊತೆನೂ ನಾನು MD ಹೆಸ್ಕಾಮ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಇಂಡಸ್ಟ್ರಿ ಲೀಡರ್ಸ್, ಸ್ಮಾಲ್ ಮೈಕ್ರೋ ಮೀಡಿಯಮ್ ಇಂಡಸ್ಟ್ರಿ ಲೀಡರ್ಸ್, ಅವ್ರ ಜೊತೆನೂ ನಾವು ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಬೆಳಗಾಂ ಈಗ ಬರೀ ರೂರಲ್ ಅಂತಲ್ಲ, ಅರ್ಬನ್ ಸಿಟಿ ಮೇಲೇನೂ ನಾವು ಫೋಕಸ್ ಮಾಡಬೇಕು. ಸೊ ಇಲ್ಲಿ ಜಾಬ್ ಕ್ರಿಯೇಷನ್ ಬಗ್ಗೆ ಹಾಗೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆನೂ ನಾವು ಕಾಳಜಿ ವಹಿಸ್ತಾ ಇದ್ದೀವಿ. ಈಗ ಸರ್ BJP ಗೌರ್ಮೆಂಟ್ ಇದ್ದಾಗ ಒಂದು ಇದನ್ನು ಮಾಡಿದ್ರು ಅವರು, ಲೈಕ್ ನಾವು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ. ಸೊ ಅದು ಗೌರ್ಮೆಂಟ್ ಲೆವೆಲ್ ಆಯಿತು. ಈಗ ನಿಮ್ಮಲ್ಲಿ ಪರ್ಸ್ನಲ್ ಆಗಿ ಯಾವ್ಯಾವ ತಾಲೂಕಿಗೆ ಏನೋ ಥರ ತೊಂದರೆ ಇದೆ, ಯಾವಾಗಾದರೂ ವಿಸಿಟ್ ಮಾಡ್ಕೋಬೇಕಾ, ಜನರೊಂದು ಕ್ಯಾಂಪ್ ಮಾಡಬೇಕಾ, ಆಮೇಲೆ ಜನ ಸಂದರ್ಶನ ಅಂತೀವಲ್ಲ ಸರ್. ಸೊ ಆ ಥರ ಮತ್ತೇನಾದರೂ ಲೈಕ್ ಇದು ನಾನು ಕೇಳ್ತಾ ಇರೋದು 2 ಮಂತ್ಸ್ ಆಯಿತು, ನಿಮ್ಗೆ ಇನ್ನೂ ಟೈಮ್ ಬೇಕು. ಸೊ ಈ 2 ಮಂತ್ಸ್ನಲ್ಲಿ ಜನ ಈಗ ನೋಡ್ಬೋದು ಹೊರಗಡೆ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಲೈಕ್ ನೀವು ಎಲ್ಲರಿಗೂ ರೆಸ್ಪಾನ್ಸ್ ಕೂಡ ಮಾಡ್ತಿದ್ದಾರೆ, ಜನರು ಕೂಡ ಒಳ್ಳೆಯ ಅಭಿಪ್ರಾಯ ಇದೆ. ಸೊ ಇದನ್ನು ನೀವು ಆಯಾಯ ತಾಲೂಕು ಮಟ್ಟಿಗೆ ಹೋಗಿ ಅಲ್ಲೇ ಜನ ಸಂಪರ್ಕ ಮಾಡಿದರೆ ಇದನ್ನು ನೀವು ನಿಲ್ಲಿಸ್ಬೋದು ಸರ್. ಸೊ ಇದ್ರ ಬಗ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಥವಾ ಏನು ಮಾಡಬೇಕಂತ ಸರ್? ಸೊ ತಾವು ಹೇಳಿರೋದು ಸರಿ ಇದೆ. ಹಿಂದಿನ ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಪ್ರೋಗ್ರಾಮ್ ಇತ್ತು. ಈಗಿನ ಸರ್ಕಾರದಲ್ಲಿ ಈಗ ಜನಸ್ಪಂದನೆ ಕಾರ್ಯಕ್ರಮ ಇದೆ. ನಾವು ಪ್ರತಿ ತಾಲೂಕಿಗೆ ಹೋಗ್ತೀವಿ, ಶಾಸಕರು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಸುಮಾರು ಕಡೆ ಬರ್ತಾರೆ. ಸೊ ಗವರ್ನೆನ್ಸ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಈ ಪ್ರಾಸೆಸ್ನು ನಾವು ಕಂಟಿನ್ಯೂಸ್ ಆಗಿ ನಡೆಸ್ತಾ ಹೋಗ್ತೀವಿ. ಸೊ
ಈಗ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನಾವು ಹಾಗೆ ಮಾಡ್ತೀವಿ. ನಾನು ಸುಮಾರು ಕಡೆ ಹೋಗಿ ಕ್ಯಾಂಪ್ ಮಾಡ್ತಾ ಇದ್ವಿ. 1.5 ತಿಂಗಳೇ ಆಗಿದೆ, ಆದರೆ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಈಗ ಜನರು ಪರಿಚಯದವರ ಆಗಿದ್ದಾರೆ. ಪ್ಲಸ್ MD ಹೆಸ್ಕಾಮ್ ಇದ್ದಾಗಲೂ ಬೆಳಗಾವಿ ಜಿಲ್ಲೆನೂ ನಮ್ಮ ವ್ಯಾಪ್ತಿಗೆ ಬರ್ತಾ ಇತ್ತು. ಇಲ್ಲಿನ ರೈತ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಯಾರಿದ್ದಾರೆ ಅವರೆಲ್ಲ ಪರಿಚಯದವರೇ. ಸೊ ನಾನು ಅಲ್ಲಿ ತಾಲೂಕು ಮಟ್ಟದಲ್ಲಿ ಹೋಗುವಾಗ ಎಲ್ಲರ ಜೊತೆ ನಾನು ನನ್ನ ಮಾತುಕತೆ ಏನಿದೆ ನಾನು ನಡೆಸ್ತೀನಿ, ಆ್ಯಂಡ್ ಅದೇ ರೀತಿಯ ಕೆಲಸನೂ ಮುಂದುವರಿಸ್ತೀನಿ. ಇದಕ್ಕೆ ಟೈಮ್ ಅಂತ ಏನಿಲ್ಲ. ನೀವು ನಾನು 1.5 ತಿಂಗಳಲ್ಲಿ ಇರಲಿ, 3 ವರ್ಷ ಇರಲಿ, ನಾವು ಮಾಡೋ ಕೆಲಸ ಇದೆ. ಸರ್ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? MD ಅಂದರೆ ಅದು ಒಂದೇ ಆಯಿತು, ಹೆಸ್ಕಾಮ್ ಮತ್ತು ಎಲೆಕ್ಟ್ರಿಕ್. ಇದು DC ಅಂದರೆ ಜಿಲ್ಲಾಧಿಕಾರಿ ಅಂದರೆ ಎಷ್ಟೋ ತುಂಬ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಕೈಯಲ್ಲಿ ಬರುತ್ತೆ. ಸೊ ಇದನ್ನು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ? ನಿಮ್ಮ ಮುಖ ಎಲ್ಲ ನೋಡಿದ್ರೆ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ಕಳೀದ್ದೀರಾ, ಡಲ್ ಆಗಿ ಅಂತಿಲ್ಲ. ಸೊ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ? ಏನು ಬೆಳಗಾವಿ ಜನತೆಗೆ, ಜಿಲ್ಲಾದ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಪ್ರತಿಯೊಂದು ಹುದ್ದೆನಲ್ಲಿ ಆ ಹುದ್ದೆದೊಂದು ಚಾರ್ಮ್ ಇರುತ್ತೆ, ಹಾಗೂ ಆ ಹುದ್ದೆನಲ್ಲಿ ಜವಾಬ್ದಾರಿನೂ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ AC ಇದ್ದಾಗ ಅದೊಂದು ಕೆಲಸ, CO ಜಿಲ್ಲಾ ಪಂಚಾಯತ್ ಆಗಿದ್ದಾಗ ಅದೊಂದು ರೀತಿಯ ಕೆಲಸ, MD ಹೆಸ್ಕಾಮ್ ಆಗಿದ್ದಾಗ ಅದೊಂದು ಬೇರೆ ಜವಾಬ್ದಾರಿ, ಬೇರೆ ರೀತಿಯ ಕೆಲಸ. ಹೌದು, ಜಿಲ್ಲಾಧಿಕಾರಿಯಾಗಿ ತುಂಬ ಖುಷಿ ಅನಿಸ್ತಾ ಇದೆ. ಅದನ್ನು ಬೆಳಗಾವಿ, ಇಷ್ಟು ಸುಂದರವಾದಂಥ ಬೆಳಗಾವಿ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿರೋದು ನನ್ನ ಭಾಗ್ಯನೇ. ಬಟ್ ನನ್ನ ಕೆಲಸ ಮಾಡೋ ರೀತಿ ಏನಿದೆ ಅದು ಈಗ ಎಲ್ಲರಿಗೂ ಗೊತ್ತಿದೆ. ಕಿತ್ತೂರು ಕರ್ನಾಟಕದಲ್ಲಿ ಸರಿಸುಮಾರು 9.5 ವರ್ಷ ಇಲ್ಲೇ ಕೆಲಸ ಮಾಡಿದ್ದೀನಿ. ಸೊ ಇದೇ ರೀತಿಯ ಕೆಲಸ ಆ್ಯಂಡ್ ಜನರಿಗೋಸ್ಕರ, ಜನರ ಜೊತೆ ಕೆಲಸ ಮಾಡೋ ನನ್ನ ಅಭಿಪ್ರಾಯ ಏನಿದೆ ಅದನ್ನೇ ಮುಂದುವರಿಸ್ತೀನಿ. ಸರ್, ನಾವು ನಿನ್ನಿಂದ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೋತಾ ಇದ್ದೀವಿ. ಕೊನೆಗೂ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ರಿ. ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಕೂಡ ನಮಗೆ ಇಷ್ಟು ಸಮಯ ಕೊಟ್ರಿ. ತುಂಬ ಖುಷಿ ಆಯಿತು ಸರ್. ಸೊ ಗುಡ್ ಲಕ್ ಸರ್. ಥ್ಯಾಂಕ್ ಯು. ಸೊ ಹಂಗೆ ಕನೆಕ್ಟ್ ಮಾಡ್ಕೊಂಡಿರೋಣ. ನಮಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.